ಬಂಧುಗಳೇ ನಮಸ್ಕಾರ. ಇವತ್ತು ನಾನೊಂದು ಬಹಳ ಮುಖ್ಯವಾದಂಥ ಸಂಗತಿಯನ್ನು ತಂದಿದ್ದೀನಿ. ಮೊನ್ನೆ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ದೇಶದ ಪ್ರಧಾನಿಗಳಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುವಾಗ ಈಗ ಹೊಸ ನಕ್ಸಲರ ಬಗ್ಗೆ ನಾವು ಎಚ್ಚರಿಕೆಯಿಂದಿರಬೇಕು ಅಂತ ಹೇಳ್ತಾರೆ. ಮೊದಲು ಹಿಂದೆ ಒಂದು ನೆರೇಷನ್ ಇತ್ತು, ಇಂಟೆಲೆಕ್ಚುಯಲ್ಸ್ಗಳನ್ನೆಲ್ಲ ನಗರದ ನಕ್ಸಲ್ಗಳು. ಈಗ ಮುಂದುವರೆದು ನಮ್ಮ ಮೋದಿಯವರು ದೇಶದ ಬುದ್ಧಿಜೀವಿಗಳನ್ನು ದಿಮಾಗಿ ನಕ್ಸಲ್ಸ್ ಅಂದ್ರೆ ಬುದ್ಧಿಜೀವಿ ನಕ್ಸಲರು, ಈ ಬುದ್ಧಿಜೀವಿ ನಕ್ಸಲರ ಮೇಲೆ ನಾವು ಬಹಳ ಎಚ್ಚರಿಕೆ ಇಡಬೇಕು ಅನ್ನುವಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಇವರು ಅಪಾಯಕಾರಿಗಳು. ನಕ್ಸಲರಿಗೆ ನಾವು ಬುದ್ಧಿಜೀವಿಗಳನ್ನ ಕಂಪೇರ್ ಮಾಡ್ತಾರೆ. ಇವರು ಅಂದ್ರೆ ಇವರು ಬಹಳ ಅಪಾಯಕಾರಿಗಳು, ಇವರ ಆಲೋಚನೆಗಳು ಸಮಾಜವನ್ನು ದಿಕ್ ತಪ್ಪಿಸ್ತವೆ ಎನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಈ ದೇಶದ ಬುದ್ಧಿಜೀವಿಗಳು ಅಷ್ಟೊಂದು ಅಪಾಯಕಾರಿಗಳ? ಈ ಮಾತನ್ನ ಮೋದಿ ಅವರು ಹೇಳಿದ್ರ ಅಥವಾ ಮೋದಿ ಅವರಿಗೆ ಬೇರೆ ಯಾರಾದ್ರೂ ಹೇಳ್ಕೊಟ್ರ? ಇಲ್ಲಿನ ಬುದ್ಧಿಜೀವಿ ವರ್ಗ ಹೇಗಿದೆ ಆಗಿದ್ರೆ ಯಾಕೆ ಬುದ್ಧಿಜೀವಿಗಳನ್ನ ಕಂಡ್ರೆ ಮೋದಿ ಅವ್ರಿಗಾಗ್ಲಿ, ಸಂಘ ಪರಿವಾರಕ್ಕಾಗ್ಲಿ, RSSಗಾಗ್ಲಿ, ಬಿಜೆಪಿಗಾಗ್ಲಿ ಯಾಕೆ ಇಷ್ಟೊಂದು ಭಯ? ಅದು ಇತ್ತೀಚೆಗೆ ಯಾಕೆ ಈ ಭಯ ಜಾಸ್ತಿ ಆಗ್ತಾ ಇದೆ, ಇಮ್ಮಡಿ ಆಗ್ತಾ ಇದೆ, ಮುಮ್ಮಡಿ ಆಗ್ತಾ ಇದೆ, ನೂರ್ಮಡಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ದಯಮಾಡಿ ಯಾರನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನನ್ನ ರಿಕ್ವೆಸ್ಟ್ ಇದ್ದೇ ಇದೆಯಲ್ಲ, ಸಬ್ಸ್ಕ್ರೈಬರ್ ಆಗಿ ಮತ್ತು ಸಾಧ್ಯವಾದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಬಂಧುಗಳೇ, ಒಂದು ಸಮಾಜದಲ್ಲಿ ಬುದ್ಧಿಜೀವಿ ವರ್ಗ ಅಥವಾ ಇಂಟೆಲೆಕ್ಚುಯಲ್ ಕ್ಲಾಸ್ ಅಂದ್ರೆ ದಿಮಾಗಿ ಸಮುದಾಯ. ದಿಮಾಗಿ ಅಂದ್ರೆ ದಿಮಾಕ್ ಅಂದ್ರೆ ಬ್ರೈನ್ ಇರುವಂತ ಇಂಟೆಲೆಕ್ಚುಯಲ್ಸ್ ಅಂತ ಹಿಂದಿನಲ್ಲಿ. ಸೊ ಇದು ಎಷ್ಟು ಮುಖ್ಯವಾದದ್ದು ಅನ್ನೋದ್ರ ಬಗ್ಗೆ ನಾನು ಬೇರೆ ಯಾರ ಮಾರ್ಗದರ್ಶನವನ್ನಾಗ್ಲಿ ಉದಾಹರಣೆಗಳನ್ನಾಗ್ಲಿ ತಗೊಳ್ಳಲ್ಲ. ನನಗೆ ಯಾವಾಗ್ಲೂ ಭಾರತದ ಬಹುದೊಡ್ಡ ಇಂಟೆಲೆಕ್ಚುಯಲ್ ಆಗಿದ್ದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತಕ್ಕೆ ಅದ್ಭುತವಾದಂಥ ಸಂವಿಧಾನ ಕೊಟ್ಟಂತ, ಭಾರತದ ಎಲ್ಲಾ ಕ್ಷೇತ್ರಗಳನ್ನು ಪ್ರಭಾವಿಸಿದಂತ ಬಹುದೊಡ್ಡ ಹಿಸ್ಟೋರಿಯನ್ನು, ಇಂಟೆಲೆಕ್ಚುಯಲ್ ಮತ್ತು ವಿಶ್ವದಲ್ಲೇ ಬಹಳ ಪ್ರಭಾವಶಾಲಿಯಾದಂಥ ಮಾನವ ಹಕ್ಕು ಹೋರಾಟಗಾರ, ಭಾರತ ರಾಷ್ಟ್ರವನ್ನು ಅತ್ಯಂತ ಗೌರವಗಳಿಂದ ಪ್ರೀತಿಸಿದ ಬಹುದೊಡ್ಡ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದು ನನ್ನೊಬ್ಬನ ಕಣ್ಣಲ್ಲಿ ಅಂಬೇಡ್ಕರ್ ಅಲ್ಲ, ಇದು ವಿಶ್ವದ ಕಣ್ಣಲ್ಲಿ ಅಂಬೇಡ್ಕರ್ ಅವರು. ಯಾಕೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾನು ನೆನಪಿಸ್ಕೋತೀನಿ ಅಂತಂದ್ರೆ, ನೋಡಿ, ಇವತ್ತಿನ ಸಂಘ ಪರಿವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರಿಯೇಟ್ ಮಾಡ್ಕೊಳಕ್ ಹೋಗ್ತಾ ಇದೆ. ಸಂಘ ಪರಿವಾರ ಹೇಳಿ ಕೇಳಿ ಸಾವರ್ಕರ್ವಾದಿಗಳು, ಅವರಿಗೆ ಸದಾಕಾಲ ಸಾವರ್ಕರ್ ಚಿಂತನೆಗಳೇ ಬಹುದೊಡ್ಡ ಆದರ್ಶ, ಇರಲಿ ಅದು ಅವರ ಆದರ್ಶ. ಆದ್ರೆ ಇತ್ತೀಚೆಗೆ ಸಂಘ ಪರಿವಾರದ ಪಾಲಾದಂತ, ಬಿಜೆಪಿಯ ಪಾಲಾದಂತ ಶೋಷಿತ ಸಮುದಾಯಗಳ ಬುದ್ಧಿಜೀವಿಗಳು ಅನ್ಸ್ಕೊಂಡಂತವ್ರು ಅಲ್ಲೋಗಿ ಸೇರ್ಕೊಂಡು ಈ ಸಾವರ್ಕರ್ಗೆ ಜೈಕಾರ ಆಗ್ತಾ ಇದ್ದಾರೆ. ಸಾವರ್ಕರ್ ಮತ್ತು ಅಂಬೇಡ್ಕರ್ ಅವ್ರನ್ನ ಒಂದೇ ತಕಡೆಯಲ್ಲಿಟ್ಟು ತೂಕ ಮಾಡ್ತಾ ಇದ್ರಲ್ಲ, ಆ ಕಾರಣಕ್ಕೋಸ್ಕರ ಈಗ ಮಾತಾಡಬೇಕಾಗಿದೆ. ಈ ಬಿಜೆಪಿ, ಸಂಘ ಪರಿವಾರ, ಯುವ ಬ್ರಿಗೇಡ್ ಇವರೆಲ್ಲರೂ, RSS ಇವರೆಲ್ಲರೂ ಇತ್ತೀಚೆಗೆ ಅಂಬೇಡ್ಕರ್ ಅವ್ರನ್ನ ತಮಗೆ ಅಪ್ರಾಪ್ರಿಯೇಟ್ ಮಾಡ್ಕೊಳ್ಳೋ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ಅವ್ರ ಚಿಂತನೆಗಳನ್ನ ತಮಗಿಷ್ಟ ಬಂದಂಗೆ ತಿರುಚಿಕೊಂಡು ತಮಗನುಕೂಲ ಆದಂಗೆ, ತಮಗನುಕೂಲ ಸಿಂಧು ರೀತಿಯಲ್ಲಿ ಬೇಕಾದಷ್ಟು ಕ್ಯಾಂಪ್ಗಳನ್ನ, ಸೆಮಿನಾರ್ಗಳನ್ನ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಅದನ್ನ ವಿರೋಧಿಸಿದೀವಿ. ಯಾಕೆಂದ್ರೆ ಸಂಘ ಪರಿವಾರದಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಸಂಪೂರ್ಣವಾಗಿ ತಿರುಚಲ್ಪಟ್ಟಿರುತ್ತವೆ ಅನ್ನೋ ಕಾರಣಕ್ಕೋಸ್ಕರ. ಒಂದು ವೇಳೆ ಈ ಸಂಘ ಪರಿವಾರದವರಿಗೆ ನಿಜವಾಗ್ಲೂ ಅಂಬೇಡ್ಕರ್ ಅವರು ಇಷ್ಟ ಆಗಿದ್ದೇ ಆಗಿದ್ರೆ ಅವ್ರು ಏನ್ ಮಾಡ್ಬೇಕಾಗಿತ್ತು? ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹುದೊಡ್ಡ ಕನಸೇನು? ಜಾತಿ ನಿರ್ಮೂಲನೆ. ಬಹುದೊಡ್ಡ ಕನಸದು ಅಂಬೇಡ್ಕರ್ ಅವರಿಗೆ. ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಒಂದು ಪುಸ್ತಕ ಬರೆದಾರೆ ನೋಡಿ ಬಾಬಾ ಸಾಹೇಬರು. ಅಂದ್ರೆ ಅದು ಪುಸ್ತಕ ಅಷ್ಟೇ ಅಲ್ಲ, ಅದು ಒಂದೊಂದು ಭಾಷಣ. ಅದು ಅನಿಹಿಲೇಷನ್ ಆಫ್ ಕ್ಯಾಸ್ಟ್, ಜಾತಿಯ ನಿರ್ಮೂಲನೆ ಸಂಪೂರ್ಣವಾಗಿ. ಅದನ್ನು ಮಾಡಿ ಅಂತ ಹಿಂದೂಗಳಿಗೆ ಕರೆ ಕೊಡ್ತಾರೆ. ನಿಜವಾಗ್ಲೂ ಸಂಘ ಪರಿವಾರದವರಿಗೆ ಅಂಬೇಡ್ಕರ್ ಅವರ ಆಶಯಗಳ ಮೇಲೆ ಅಷ್ಟೊಂದು ಭಯ, ಗೌರವ, ಪ್ರೀತಿ ಇದ್ರೆ ಮೊದಲು ಅವರು ತೆಗೆದುಕೊಳ್ಬೇಕಾದಂತ ಪ್ರೋಗ್ರಾಮ್ ಏನು ಅಂದ್ರೆ ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಮಾಡ್ತಿರೋದನ್ನ. ಮತ್ತೊಂದು, ಈ ದೇಶವು ಹಿಂದೂ ರಾಷ್ಟ್ರವಾಗುವುದನ್ನ ನಾವು ಟೆನಿಕಾಸ್ಟ್ ತಡಿಬೇಕು. ಹಿಂದೂ ರಾಷ್ಟ್ರ ಅಂತಕ್ಕಂಥದ್ದು ಇಲ್ಲಿ ಒಂದು ಬಹುತ್ವವನ್ನು ಕೊಲ್ಲುತ್ತೆ, ಇಲ್ಲಿರ್ತಕ್ಕಂಥ ಜಾತ್ಯತೀತ ತತ್ವವನ್ನ ನಾಶ ಮಾಡುತ್ತೆ. ಹಂಗಾಗಿ ಹಿಂದೂ ರಾಷ್ಟ್ರ ಆಗೋದಕ್ಕೆ, ಒಂದು ಧರ್ಮದ ರಾಷ್ಟ್ರ ಆಗೋದಕ್ಕೆ ಬಿಡಬಾರದು ದೇಶವನ್ನ. ನಾವು ಪ್ರತಿಯೊಬ್ಬರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಇದು ಹಿಂದೂ ರಾಷ್ಟ್ರ ಆಗದಿರಂಗೆ ನಾವು ನೋಡ್ಕೋಬೇಕು ಅಂತ ಅಂಬೇಡ್ಕರ್ ಅವರ ಆಶಯ ಇದ್ದದ್ದು. ನೋಡಿ, ತೆಗೆದು ನೋಡಿ. ಮತ್ತೊಂದು, ದ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ ಪುಸ್ತಕದಲ್ಲಿ ಇದೇ ಬ್ರಾಹ್ಮಿನಿಸಮ್ ಬಗ್ಗೆ ಬರಿತಾ ಹೋಗ್ತಾರೆ, ಹಿಂದೂ ಧರ್ಮದ ಒಗಟುಗಳ ಬಗ್ಗೆ ಬರಿತಾ ಹೋಗ್ತಾರೆ. ಎಷ್ಟೊಂದು ಕಾಂಟ್ರಡಿಕ್ಟರಿ ಆಗಿದೆ ಇದು ಭಾರತದ ಸಮುದಾಯದಲ್ಲಿ, ಸಮಾಜದಲ್ಲಿ ಅನ್ನೋದ್ರ ಬಗ್ಗೆ ಬರಿತಾ ಹೋಗ್ತಾರೆ. ಇಂತಹ ವಿಚಾರಗಳನ್ನ ತೆಗೆದುಕೊಂಡು ಮಾತಾಡುವಷ್ಟು ಶಕ್ತಿ ಇದೆ ಅವರಿಗೆ, ವ್ಯವಧಾನ ಇದೆ ಅವರಿಗೆ. ಅದು ಬೇಕಾಗಿಲ್ಲ. ಸಂಘ ಪರಿವಾರದವ್ರಿಗೆ ಬೇಕಾಗಿರೋದು ಅಂಬೇಡ್ಕರ್ ಅವ್ರದ್ದು ಏನು ಗೊತ್ತಾ? ಒಂದೇ ಒಂದು, ಅದು ಪಾರ್ಟಿಷನ್ ಆಫ್ ಪಾಕಿಸ್ತಾನ್. ಅದೊಂದು ಇಟ್ಕೊಂಡು ಕೂತ್ಕೋತಾರೆ. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಗನ್ನಿಟ್ಕೊಂಡು
ಇವ್ರು ಹಿಂದೂ ಆಗಿದ್ರು, ಕಟ್ಟರ್ ಹಿಂದೂ ಆಗಿದ್ರು ಅಂತ ಕೆಲವು ಚಿಲ್ಲರೆಗಳೆಲ್ಲ ಮಾತಾಡ್ತವೆ. ಅವ್ರಿಗೇನು ಗೊತ್ತು, ಏನ್ ಬಹಳ ಅರ್ಧ ಕುಡಿದು ಬಿಟ್ಟಿದ್ವಿ ಅಂಬೇಡ್ಕರ್ ಅವ್ರನ್ನ ಅಂತಾರೆ. ಅಂಬೇಡ್ಕರ್ ಅವ್ರನ್ನ ಅರ್ಧ ಕುಡಿದಿರ್ತಕ್ಕಂಥ ನಿಮಗೆ ನಾನು ಹೇಳ್ತೀನಿ, ಚಾಲೆಂಜು, ಅನಿಲೇಷನ್ ಆಫ್ ಕ್ಯಾಸ್ಟ್ ತಗೊಳ್ರಿ, ಮಾಡ್ರಿ, ಜಾತಿ ರಹಿತ ಸಮಾಜವನ್ನು ನಿರ್ಮಾಣ ಮಾಡ್ರಿ, ಜಾತಿ ನಿರ್ಮೂಲನೆ ಮಾಡ್ರಿ. ಅದು ನಿಜವಾಗ್ಲೂ ನೀವು ಅಂಬೇಡ್ಕರ್ ಅವರು ಕೊಡುವಂತ ಗೌರವ. ನಾವು ಅದು ಕೊಡ್ತಾ ಇದೀವಿ. ಈಗ ಯಾಕೆ ಅಂಬೇಡ್ಕರ್ ಅವ್ರನ್ನ ಇಷ್ಟು ಪ್ರಸ್ತುತ ತಗೋತಿದ್ದೀನಿ ಅಂದ್ರೆ, ಇದೇ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಪುಸ್ತಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಬರೀತಾರೆ ಗೊತ್ತಾ, ಬುದ್ಧಿಜೀವಿ ವರ್ಗದ ಬಗ್ಗೆ, ಬಹಳ ವಿಶೇಷವಾಗಿ ಬುದ್ಧಿಜೀವಿ ವರ್ಗದ ಬಗ್ಗೆ ಅಂಬೇಡ್ಕರ್ ಅವರು ಮಾತಾಡ್ತಾರೆ. ಇಲ್ಲಿ ಹಾಕಿದ್ದೀನಿ ನೋಡಿ, ಸ್ಕ್ರೀನ್ ಬರುತ್ತೆ, ಓದ್ಕೊಳ್ಳಿ. ಸಂಘ ಪರಿವಾರದವರು ಎಲ್ಲರೂ ಓದ್ಕೊಳ್ಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಟ್ ಡಾಕ್ಟರ್ ಅಂಬೇಡ್ಕರ್ ಸೇಸ್ ಅಬೌಟ್ ದ ಇಂಟೆಲೆಕ್ಚುಯಲ್ ಕ್ಲಾಸ್ ಇನ್ ಎನಿ ಕಂಟ್ರಿ. ಅದ್ರದ್ದು ಇಂಗ್ಲಿಷ್ಲಿದೆ, ಕನ್ನಡ ತರ್ಜುಮೆ ಹೇಳ್ತೀನಿ ನೋಡಿ. ಯಾವುದೇ ದೇಶದಲ್ಲಿ ಜನಸಾಮಾನ್ಯರು ಸ್ವತಂತ್ರ ಹಾಗೂ ವಿವೇಚನಶೀಲವಾದಂಥ ಜೀವನವನ್ನು ನಡೆಸೋದಿಲ್ಲ. ಅವರು ಬುದ್ಧಿಜೀವಿ ವರ್ಗದವ್ರನ್ನ ಅನುಸರಿಸ್ತಾರೆ ಪ್ರತಿ ದೇಶದಲ್ಲೂ. ಇದು ಭಾರತ ಒಂದಿರಲೇ ಅಲ್ಲ. ಒಂದು ಜನಸಾಮಾನ್ಯರು ಬುದ್ಧಿಜೀವಿಗಳು ಏನ್ ಹೇಳ್ತಾರಪ್ಪ, ಅವ್ರ ಆಲೋಚನೆ ಕ್ರಮದ ಮುಖಾಂತರ ನಾವು ಇರ್ಬೇಕು ಅಂತ ಅವ್ರನ್ನ ಅನುಸರಿಸ್ತಾರೆ. ಬುದ್ಧಿಜೀವಿಗಳು ಎಲ್ಲರೂ ಇರಲ್ಲ, ಸಮಾಜದಲ್ಲಿ ಬಹುದೊಡ್ಡ ಮಾಸ್ ಇರುತ್ತೆ. ಬುದ್ಧಿಜೀವಿಗಳು ಕೆಲವರು ಇರ್ತಾರೆ. ಅವರ ಆಲೋಚನೆಗಳನ್ನ ಪ್ರತಿ ಸಮಾಜವು ಅನುಸರಿಸುತ್ತದೆ. ಅಂದರೆ ಬುದ್ಧಿಜೀವಿ ವರ್ಗವು ಸಾಮಾಜಿಕ ಪರಿವರ್ತನೆಯಲ್ಲಿ ಬಹಳ ಪ್ರಭಾವಶಾಲಿಯಾದದ್ದು, ವೆರಿ ಇನ್ಫ್ಲೂಯೆನ್ಷಿಯಲ್ ಅಂತ ಕರೀತಾರೆ. ಒಂದು ಸಮಾಜದ ಅಭಿವೃದ್ಧಿಯು ಅದರ ಬುದ್ಧಿಜೀವಿ ವರ್ಗದ ಚಿಂತನೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಬುದ್ಧಿಜೀವಿ ವರ್ಗ ಹೇಗೆ ಒಂದು ಸಮಾಜನ ವಿಶ್ಲೇಷಣೆ ಮಾಡುತ್ತೆ, ಆರ್ಥಿಕತೆ ಇರ್ಬೋದು, ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ಅಲ್ಲಿನ ರಾಜಕೀಯ ಪರಿಸ್ಥಿತಿಗಳಿರ್ಬೋದು, ಅಲ್ಲಿನ ಜನಜೀವನ ಇರ್ಬೋದು, ಪರಂಪರೆ ಇರ್ಬೋದು, ಎಲ್ಲವನ್ನ ಪರಿಶೀಲನೆ ಮಾಡಿ ಕಾಲಕಾಲಕ್ಕೆ ಅಲ್ಲಿನ ಆಡಳಿತವನ್ನು ಕೂಡ ಪ್ರಶ್ನೆ ಮಾಡುತ್ತಾ ಜನಸಾಮಾನ್ಯರಿಗೆ ಒಂದು ನಿರ್ದೇಶನವನ್ನು ಮಾಡ್ತಾ ಇರುತ್ತೆ ಬುದ್ಧಿಜೀವಿ ವರ್ಗ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಅವ್ರು ಇಲ್ಲದೆ ಹೋದ್ರೆ ಜನಸಾಮಾನ್ಯರನ್ನ ಮಂಗ ಮಾಡ್ಬಿಡ್ತಾರೆ, ಮೂರ್ಖರನ್ನಾಗಿ ಮಾಡ್ತಾರೆ, ರೂಲ್ ಮಾಡ್ತಾರೆ. ಅಂಬೇಡ್ಕರ್ ಅವರು ಈ ಮಾತನ್ನ ಹೇಳ್ತಾರೆ ಬುದ್ಧಿಜೀವಿಗಳ ಮೇಲೆ. ಈ ಬುದ್ಧಿಜೀವಿ ಚಿಂತಕರ ಗುಂಪು ಭವಿಷ್ಯದ ಆಗು ಹೋಗುಗಳನ್ನು ಮುಂಚಿತವಾಗಿಯೇ ಗ್ರಹಿಸುವಂತ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಮತ್ತು ಸಮುದಾಯಕ್ಕೆ ಅಂದ್ರೆ ಜನಸಮುದಾಯಕ್ಕೆ ಸಕಾಲಕ್ಕೆ ಸರಿಯಾದಂತ ಸಲಹೆ ನೀಡುವ ಮತ್ತು ಸಮಾಜವನ್ನು ಮುನ್ನಡೆಸುವಂತ ಗುರುತರವಾದಂತ ಜವಾಬ್ದಾರಿಯನ್ನು ಹೊಂದಿರುತ್ತೆ. ಯಾವುದು? ದಿಸ್ ಇಂಟೆಲೆಕ್ಚುಯಲ್ ಕ್ಲಾಸ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂದುವರೆದು ಹೇಳ್ತಾರೆ, ಒಂದು ರಾಷ್ಟ್ರದ ಸಂಪೂರ್ಣ ಭವಿಷ್ಯ ನೋಡಿ, ಒಂದು ರಾಷ್ಟ್ರದ ಸಂಪೂರ್ಣ ಭವಿಷ್ಯವು ಈ ಬುದ್ಧಿಜೀವಿ ವರ್ಗದ ಆಲೋಚನೆಗಳ ಮೇಲೆಯೇ ಅವಲಂಬಿತವಾಗಿರುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಆಯ್ತು ಬುದ್ಧಿಜೀವಿ ವರ್ಗ ಅಂದ್ರೆ. ಇಷ್ಟೊಂದು ಇಂಪಾರ್ಟೆನ್ಸು ಬುದ್ಧಿಜೀವಿ ವರ್ಗಕ್ಕೆ ಇದೇನ ಕಾರಣಕ್ಕೋಸ್ಕರನೇ ಬುದ್ಧಿಜೀವಿ ವರ್ಗವನ್ನು ಕಂಡ್ರೆ ಸಂಘ ಪರಿವಾರಕ್ಕೆ ಇಷ್ಟ ಇಲ್ಲ. ಸಂಘ ಪರಿವಾರಕ್ಕೆ ಯಾರಿಷ್ಟ ಗೊತ್ತಾ? ಸಂಘ ಪರಿವಾರಕ್ಕೆ ಅಂಧಭಕ್ತರು ಮಾತ್ರವೇ ಇಷ್ಟ. ಅಂದ್ರೆ ಯಾರು ಪ್ರಶ್ನೆ ಮಾಡಬಾರ್ದು ಇವ್ರನ್ನ. ಇವ್ರು ಹೇಳ್ದಂಗೆ ಕೇಳಬೇಕು, ಇವ್ರ ತಾಳಕ್ಕೆ ಕುಣಿಬೇಕು. 1+1 3 ಅಂದ್ರೆ ಹೌದು ಅನ್ಬೇಕು, ಎಲ್ಲ ಹೌದಪ್ಪಗಳಾಗಿರ್ಬೇಕು ಅಂತ ಬಯಸ್ತಾರೆ ಅವರು. ಆ ಕಾರಣಕ್ಕೋಸ್ಕರ ಒಂದು ಸಮಾಜದಲ್ಲಿ ಬುದ್ಧಿಜೀವಿಗಳು ಇರುವುದನ್ನ ಇವರು ಅತ್ಯಂತ ಕಟುವಾಗಿ ವಿರೋಧಿಸ್ತಾರೆ. ಇವರಿಗೆ ಮೆದುಳೇ ಇಲ್ಲದೆ ಇರ್ತಕ್ಕಂಥ ಸಗಣಿ ಅಂಧ ಭಕ್ತರು ಬೇಕು. ಸಗಣಿ ಅದ್ಭುತ ಅಂದ್ರೆ ಅವ್ರು ತಿನ್ನಕ್ಕೆ ರೆಡಿ ಇರಬೇಕು. ಅಂತದನ್ನ ಕೇಳಲ್ವಲ್ಲ ಬುದ್ಧಿಜೀವಿ ವರ್ಗ. ಬುದ್ಧಿಜೀವಿ ವರ್ಗ ಏನ್ ಮಾಡುತ್ತೆ? ಸದಾ ಎಚ್ಚರಿಕೆ ಕೊಡ್ತಿರುತ್ತೆ ಜನಸಮುದಾಯಕ್ಕೆ, ಇದು ತಪ್ಪು ಅಂತ ಹೇಳ್ತಿರುತ್ತೆ, ಆಡಳಿತವನ್ನು ಪ್ರಶ್ನೆ ಮಾಡಬೇಕು ಅಂತ ಹೇಳ್ತಿರುತ್ತೆ. ಯಾವಾಗ ಈ ಸಂಘ ಪರಿವಾರದ ಸರ್ಕಾರಕ್ಕೆ ಅಂದ್ರೆ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆಗಳ ಸುರಿಮಳೆ ಜಾಸ್ತಿ ಆಗೋಯ್ತು, ಪ್ರತಿಯೊಬ್ಬರು ಪ್ರಶ್ನೆ ಕೇಳಕ್ ಶುರು ಮಾಡಿದ್ರು, ಆಡುವ ಹುಡುಗರಂತವ್ರು ಪ್ರಶ್ನೆ ಮಾಡಕ್ ಶುರು ಮಾಡಿದ್ರು, ಆವಾಗ ಇವರಿಗೆ ಬುದ್ಧಿಜೀವಿ ವರ್ಗದ ಶಕ್ತಿ ಎಷ್ಟು ಅಂತ ಗೊತ್ತಾಗಾಯ್ತು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಈಗ ಬುದ್ಧಿಜೀವಿಗಳನ್ನ ಈಗ ಅವರು ಟೀಕೆ ಮಾಡಬೇಕು, ವಿಮರ್ಶೆಗೊಳಪಡಿಸಬೇಕು, ಬುದ್ಧಿಜೀವಿಗಳ ವಿರುದ್ಧವಾಗಿ ಸಮಾಜವನ್ನು ಎತ್ಕಟ್ಟಬೇಕು ಅನ್ನೋ ಕಾರಣಕ್ಕೋಸ್ಕರ ಬುದ್ಧಿಜೀವಿಗಳನ್ನ ನಕ್ಸಲರಿಗೆ ಸಮಾನಾಂತರಗೊಳಿಸಿದ್ದಾರೆ. ಈವನ್ ನಕ್ಸಲರು ಕೂಡ, ನಾನು ಹೇಳೋದು ನಕ್ಸಲರು ಕೂಡ ಭಯೋತ್ಪಾದಕರೇನಲ್ಲ. ಯಾಕೆಂದ್ರೆ ನಕ್ಸಲಿಸಂ ಯಾಕೆ ಶುರು ಆಗುತ್ತೆ? ಚರಿತ್ರೆ ಓದಿದ್ರೆ ನೀವು ಯಾರಾದ್ರೂ? ಚರಿತ್ರೆ ಓದಿ ಗೊತ್ತಾಗುತ್ತೆ ನಕ್ಸಲ್ ಬಾರಿ ಮೂವ್ಮೆಂಟ್ ಭಾರತದಲ್ಲಿ ಯಾಕೆ ಬಂತು. ಓದಿ. ಅವರು ಹಿಂಸಾತ್ಮಕವಾದಂತ ಹಾದಿಯನ್ನು ಅಂಬೇಡ್ಕರ್ ಅವರು ಖಂಡಿಸ್ತಾರೆ, ಈ ದೇಶದ ಎಲ್ಲರೂ ಖಂಡಿಸ್ತಾರೆ. ಆದ್ರೆ ಹಿಂಸಾತ್ಮಕವಾದಂತ ಹಾದಿಯನ್ನ ಅಥವಾ ರಕ್ತಪಾತದ ಹಾದಿಯನ್ನ ಅವರು ಅನಿವಾರ್ಯವಾಗಿ ಹಿಡಿದಂಥವ್ರು. ಬದುಕಿನ ಅನಿವಾರ್ಯ ಮತ್ತು ಬದುಕಿನ ಕ್ರೌರ್ಯ, ಆಡಳಿತದ ಕ್ರೌರ್ಯ, ಯಾರು ಪ್ರಭುತ್ವವನ್ನು ಹಿಡ್ಕೊಂಡಿರ್ತಾರೋ ಅವರ ಕ್ರೌರ್ಯವು ಆ ರೀತಿ ಮಾಡುತ್ತೆ. ಯಾವ ಸಮಾಜದಲ್ಲಿ ಅತ್ಯಂತ ದೌರ್ಜನ್ಯ ದಬ್ಬಾಳಿಕೆಗಳು ಮಿತಿ ಮೀರ್ತವೋ, ಯಾವ ಸಮಾಜದಲ್ಲಿ ಮಾನವೀಯತೆ ಸತ್ತೋಗುತ್ತೋ, ಯಾವ ಸಮಾಜದಲ್ಲಿ ಮಾನವ ಹಕ್ಕುಗಳು ಹರಣ ಆಗೋಗ್ತವೋ ಅಂತಹ ಸಮಾಜದಲ್ಲಿ ಈ ರೀತಿ ಒಂದು ರಿವೋಲ್ಟ್ ಸೃಷ್ಟಿಯಾಗುತ್ತೆ. ತಪ್ಪೇನು? ಇಂತಹ ರಿವೋಲ್ಟ್ ಸೃಷ್ಟಿಯಾಗಬಾರ್ದು, ನಕ್ಸಲ್ ಬಾರಿ ಇರಬಾರ್ದು ಅಂದ್ರೆ ಆಡಳಿತ ವ್ಯವಸ್ಥೆ ಏನ್ ಮಾಡಬೇಕು? ಜನಸಾಮಾನ್ಯರ ಪರವಾಗಿರ್ಬೇಕು, ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕು ಮತ್ತು ಎಲ್ಲರಿಗೂ ಮಾನವ ಹಕ್ಕುಗಳನ್ನ ದಕ್ಕುವಂತೆ ಮಾಡಬೇಕು. ಇದು ಒಂದು ಆಡಳಿತದ ವ್ಯವಸ್ಥೆಯ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ತಪ್ಪಿಸ್ಕೊಂಡು ಆಡಳಿತ ವ್ಯವಸ್ಥೆ ಕೂಡ ತನ್ನ
ಜಾತಿಯ ಮೇಲೋ ತನ್ನ ವರ್ಗದ ಮೇಲೋ ಅಥವಾ ಶ್ರೀಮಂತ ವರ್ಗವನ್ನ ತುಷ್ಟೀಕರಣ ಮಾಡೋದಕ್ಕೋ ಅಥವಾ ಸಿರಿವಂತರನ್ನ ಓಲೈಸೋದಕ್ಕೋ ಇದ್ಕೊಳ್ಳುತ್ತಲ್ಲ, ಆವಾಗ ಜನಸಾಮಾನ್ಯರು ರಿವೋಲ್ಟ್ ಆಗ್ತಾರೆ. ಆ ರಿವೋಲ್ಟ್ ಆಗುವಂಥದ್ದು ಒಂದು ರೀತಿಯಲ್ಲಿ ನಕ್ಸಲ್ ಬಾರಿ ಮೂವ್ಮೆಂಟ್ ಆಗಿ ಆಗುತ್ತೆ. ಸೊ ನಕ್ಸಲ್ ಬಾರಿ ಮೂವ್ಮೆಂಟ್ ಅನ್ಯಾಯದ ವಿರುದ್ಧ ಸಿಡಿಯುವಂತ ಒಂದು ಪ್ರಕ್ರಿಯೆ ಆಗಿತ್ತು. ಸೊ ಈ ನಕ್ಸಲ್ ಬಾರಿಗಳೇ ಅವರು ಒಂದು ಸಮಾಜದ ವಿಧ್ವಂಸಕ ಕೃತ್ಯ ನಡೆಸುವಂತವ್ರು ಅನ್ನುವಂಥದ್ದನ್ನ ಮೊದಲು ಜನಸಾಮಾನ್ಯರ ತಲೆಗೆ ಹಾಕಿದ್ರು. ಆಯ್ತು, ಪ್ರಶ್ನೆ ಕೇಳೋರೆಲ್ಲರೂ ನಕ್ಸಲ್ ಬಾರಿಗಳು ಅಂತ ಮಾಡಿದ್ರು. ಆ ಹಿಂಸೆಯ ಹೋರಾಟವನ್ನು ನಾನು ಕೂಡ ಖಂಡಿಸ್ತೀನಿ. ಅವ್ರು ಅನಿವಾರ್ಯವಾಗಿ ತೆಗೆದುಕೊಂಡಂತ ಈ ಹಿಂಸೆಯನ್ನ ಹತ್ತಿಕ್ಕೋದಕ್ಕೋಸ್ಕರ ಪ್ರಭುತ್ವ ಏನ್ ಮಾಡ್ತು, ಅವ್ರ ಮೇಲೆ ಗುಂಡಿನ ದಾಳಿ ಮಾಡ್ತು, ಕೊಲ್ತು. ಬೇಕಾದ ಜನ ನಕ್ಸಲ್ ಬಾರಿಗಳನ್ನ ಆಂಟಿ ನಕ್ಸಲ್ಗಳ ಸ್ಕ್ವಾಡ್ಗಳ ಮುಖಾಂತರ ಅವರು ನಕ್ಸಲ್ ಅಲ್ದೇ ಇರೋರ್ನು ಕೊಂದ್ರು. ಆದರೆ ಒಂದು ಸಮಾಜದಲ್ಲಿ ನ್ಯಾಯ ಕೇಳುವಂಥದ್ದು, ಒಂದು ಸಮಾಜಕ್ಕೆ ಆಡಳಿತ ಪಕ್ಷದ ವಿಫಲತೆಗಳನ್ನ ಎತ್ತಿ ತೋರಿಸುವಂಥದ್ದು ಅಥವಾ ಒಂದು ಸಮಾಜಕ್ಕೆ ದಾರಿದೀಪವಾಗಿ ಮಾಡುವಂತ ಚಿಂತನೆಗಳನ್ನ ಹೇಳೋದನ್ನೇ ನಕ್ಸಲ್ ಬಾರಿ ಅಂದ್ಬಿಟ್ರೆ ನೀವು ಹೇಗೆ? ಆ ರೀತಿ ಹೇಳೋದ್ರ ಮುಖಾಂತರ ನಗರದಲ್ಲಿದ್ದಂತ ಅನೇಕ ಚಿಂತಕರುಗಳನ್ನ, ಸಾಹಿತಿಗಳನ್ನ, ಹೋರಾಟಗಾರರನ್ನ ನಗರದ ನಕ್ಸಲ್ಗಳು ಅಂದ್ರು. ಹಳ್ಳಿಯ ನಕ್ಸಲ್ಗಳು ಜಮೀನ್ದಾರರ ವಿರುದ್ಧನೋ ಅಥವಾ ಶ್ರೀಮಂತರ ವಿರುದ್ಧನೋ ಸಿಡಿದು ಬಿದ್ದಿರ್ತಾರೆ, ಅವ್ರನ್ನ ಹತ್ತಿಕ್ ಬಿಟ್ಟಿದೀವಿ ನಾವು. ಈ ನಗರದಲ್ಲಿ ಕೆಲವರು ಉಟ್ಕೊಂಡ್ಬಿಟ್ಟಿದ್ದಾರೆ, ವಿದ್ಯಾವಂತರು, ಬುದ್ಧಿವಂತರು, ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತಕ್ಕಂಥವ್ರು. ಇವರು ಸಮಾಜದೊಳಗಡೆ ಪ್ರಶ್ನೆ ಮಾಡೋದ್ರ ಮುಖಾಂತರ, ಜನಗಳಿಗೆ ಚಿಂತನೆಯನ್ನ ಕೊಡೋದ್ರ ಮುಖಾಂತರ ಸರ್ಕಾರದ ವಿರುದ್ಧ ಇವರು ಜನಗಳನ್ನ ಎತ್ಕಟ್ತಾರೆ ಅನ್ನುವಂತ ಆಲೋಚನೆಯಿಂದ ಇದೇ ಸಂಘ ಪರಿವಾರ ಅಥವಾ ಇದೇ ಬಿಜೆಪಿ ನಗರ ನಕ್ಸಲ್ಗಳು ಅನ್ನುವಂಥ ಪಟ್ಟಿಗೆ ಅನೇಕರನ್ನು ಸೇರಿಸ್ತಾ ಹೋಯ್ತು. ಅದ್ರ ಮುಖಾಂತರ ಎಷ್ಟೋ ಜನಗಳನ್ನ ಅರೆಸ್ಟ್ ಮಾಡಿದ್ರು. ಸ್ಟ್ಯಾನ್ ಸೌಮ್ಯನ್ ಅಂತ ವ್ಯಕ್ತಿನ ಸತ್ಯ ಹೋಗ್ಬಿಟ್ಟ ಪಾಪ. ನಮ್ಮ ಆನಂದ್ ತೇಲ್ ತುಂಬಿದವ್ರನ್ನ ಅರೆಸ್ಟ್ ಮಾಡಿಬಿಟ್ಟಿದ್ರು. ಅಂದ್ರೆ ಯಾರ್ಯಾರು ಪ್ರಶ್ನೆ ಮಾಡ್ತಾರೋ ಅವರೆಲ್ಲರೂ ಕೂಡ ನಕ್ಸಲರು, ನಗರ ನಕ್ಸಲರು ಅನ್ನುವಂತ ಬೇರೆ ಬೇರೆ ಕಾರಣಗಳು ಇಟ್ಕೊಂಡು ಮಾಡಿದ್ರು. ಅದು ಕೋರೆಗಾಂವ್ ವಿಜಯೋತ್ಸವದ ಸಂದರ್ಭದಲ್ಲಿ ಈ ಸಂಘ ಪರಿವಾರದವರೇ ದಾಂಧಲೆಗಳನ್ನ ಸೃಷ್ಟಿ ಮಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಚರಿತ್ರೆ ಒಂದು ದೊಡ್ಡ ಶಕ್ತಿ ತುಂಬಿಡುತ್ತೆ ದಲಿತ ಸಮುದಾಯದೊಳಗಡೆ ಅಂತ ಹೇಳಿ ಕೋರೆಗಾಂವ್ ವಿಜಯೋತ್ಸವದ ದಿನ ಒಂದು ದಾಂಧಲೆಗಳನ್ನ ಸೃಷ್ಟಿ ಮಾಡಿದ್ರು. ದಾಂಧಲೆಗೆ ಕುಮ್ಮ ಕೊಟ್ಟಂತವ್ರು ಅಥವಾ ಕೋರೆಗಾಂವ್ ವಿಜಯೋತ್ಸವಕ್ಕೆ ಕುಮ್ಮ ಕೊಟ್ಟಂತವ್ರು ನಗರ ನಕ್ಸಲ್ಗಳು ಅನ್ನುವಂತ ಅಣೆಪಟ್ಟಿಗಳನ್ನ ಕಟ್ಟಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅವ್ರ ಮೇಲೆ ದಬ್ಬಳಿಕೆ ಮಾಡಿದ್ರು, ಸುಳ್ಳು ಸುಳ್ಳು ಕಥೆಗಳನ್ನ ಸೃಷ್ಟಿ ಮಾಡಿದ್ರು. ಈಗ ಅದಕ್ಕಿಂತ ಒಂದು ಮುಂದೆ ಒಂದು ಹೆಜ್ಜೆ ಹೋಗಿ ಮೋದಿ ಅವ್ರ ಮುಖಾಂತರ ದಿಮಾಗಿ ನಕ್ಸಲ್ಸ್, ಅಬ್ಬಬ್ಬಾ ಎಂತ ಅದ್ಭುತವಾದ ಕಾಯನು ನೋಡಿ. ದಿಮಾಗಿ ನಕ್ಸಲ್ಸ್ ಅಂದ್ರೆ ಬುದ್ಧಿಜೀವಿ ನಕ್ಸಲರು. ಅಂದ್ರೆ ನಾವು ಪ್ರಶ್ನೆ ಮಾಡಂಗೆ ಇಲ್ಲ, ದಡ್ರಾಗಿ ಉಳ್ಕೋಬೇಕು ಈ ದೇಶದಲ್ಲಿ ಅಂತ. ದೇಶದ ಪ್ರಧಾನಿ ತನ್ನ ಸಮುದಾಯವನ್ನ, ತನ್ನ ದೇಶದ ಜನರನ್ನ ದಡ್ರಾಗಿರಿ ನೀವು, ಅಂಧಭಕ್ತರಾಗಿರಿ ನೀವು, ಪ್ರಶ್ನೆ ಮಾಡಬೇಡಿ ನೀವು ಯಾವ್ದನ್ನು, ನಾವ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರಿ, ನಮ್ ಗುಲಾಮರಾಗಿರಿ ಅಂತ ಹೇಳಕ್ ಹೊರಟಿದ್ದಾರೆ ನಮ್ಮ ಪ್ರಧಾನಿಗಳು. ಬುದ್ಧಿಜೀವಿಗಳಾಗ್ಬೇಡಿ ಅಂತ. ಬಹಳ ಅಪಾಯಕಾರಿಯಾದಂತ ಸಂದೇಶ ಇದು. ದೇಶದ ಬುದ್ಧಿಜೀವಿ ವರ್ಗ ಇದೆಯಲ್ಲ, ಬುದ್ಧಿಜೀವಿ ವರ್ಗ ಅಂದ್ರೆ ಒಂದು ಸಮಾಜವನ್ನ ಆರೋಗ್ಯಕರವಾಗಿರಿಸಬೇಕು ಅಂತ ಪ್ರಯತ್ನ ಪಡ್ತಕ್ಕಂಥ ಸಾಹಿತಿಗಳು, ಕವಿಗಳು, ಚಿಂತಕರು, ಹೋರಾಟಗಾರರು, ವಿದ್ಯಾವಂತರು, ಬುದ್ಧಿವಂತರು ಇರತಕ್ಕಂಥ ಕೆಲವು ಜನರ ಮೇಲೆ ಈಗ ಹೊಸ ಪಟ್ಟವನ್ನ ಕಟ್ಟಿ, ಹೊಸ ಗೂಬೆಯನ್ನ ಕೂರಿಸಿ ನಗರದ ನಕ್ಸಲರಿಂದ ಮುಂದಕ್ಕೆ ಹೋಗಿ ಈಗ ಬುದ್ಧಿಜೀವಿ ನಕ್ಸಲರ ತರ ಮಾಡಿ ಜನಸಮುದಾಯವನ್ನ ಅವರಿಂದ ದೂರ ಮಾಡಕ್ ಪ್ರಯತ್ನ ಪಡ್ತಾ ಇದ್ದೀರಿ ನೀವು. ನಿಮ್ಮ ಭಯಕ್ಕೆ ಜನಸಾಮಾನ್ಯರನ್ನ ಎತ್ತು ಕಟ್ಟುವಂತ ಒಂದು ಕುತಂತ್ರವನ್ನ ಹೂಡಿದ್ದೀರಾ. ಇದು ಸಕ್ಸಸ್ ಆಗಲ್ಲಮ್ಮ. ಇದು ನನ್ನ ಗ್ರಹಿಕೆ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಬಾಯಿಂದ ಬಂದಂತದ್ದಲ್ಲ. ನಿಜ ಹೇಳ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ಅನೇಕ ಭಾಷಣಗಳು ತಮ್ಮ ಸ್ವಂತ ಬುದ್ಧಿಯಿಂದ ಬರುವಂತ ಭಾಷಣಗಳಲ್ಲ. ಇದು ಸಂಘ ಪರಿವಾರದ ಭಾಷಣಗಳು. ಅವ್ರಿಗೆ ಏನ್ ಬರ್ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕೆ ಅವ್ರು ಏನ್ ಬರ್ಕೊಟ್ಟಿರ್ತಾರೋ ಅದನ್ನ ಓದ್ಬಿಡ್ತಾರೆ. ಆಡಳಿತದಲ್ಲಿ ವಿರಾಜಮಾನರಾಗಿದ್ದಾರೆ ಮೋದಿ ಅವರು ಅಷ್ಟೇ, ಆದ್ರೆ ಸಂಪೂರ್ಣ ಆಡಳಿತದ ಕೀಲಿ ಕೈ ಸಂಘ ಪರಿವಾರದ ಕೈಲಿದೆ. RSS ನ ಭಾಗವತರ ಕೈಲಿದೆ, ಮೋಹನ್ ಭಾಗವತರ ಕೈಲಿ. ಅದಕ್ಕೋಸ್ಕರನೇ RSS ನ ಚೀಫ್ ಆದಂತ ಮೋಹನ್ ಭಾಗವತರಿಗೆ ಅದೇನು ಸರ್ಕಾರಿ ಹುದ್ದೆ ಅಲ್ಲ ಅದು, ಆದ್ರೂ ಅದಕ್ಕೆ ಸರ್ಕಾರದಿಂದ Z+ ಇರ್ತಕ್ಕಂಥ ಸೆಕ್ಯೂರಿಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಸರ್ಕಾರವೇ ಅವ್ರದಲ್ಲ. ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡ್ಸಕ್ಕಾಗದಿರ್ತಕ್ಕಂಥ ಸಂಘಟನೆಗೆ ಇವರಿಗೆ ಸಕಲ ಸರ್ಕಾರಿ ಗೌರವ Z+ ಬೇಕು. ಸೊ ಅವರ ನಿರ್ದೇಶನದಂತೆ ನಡೀತಿರ್ತಕ್ಕಂಥ ನಮ್ಮ ಪ್ರಧಾನಿ ಮೋದಿ ಅವರು ಅವ್ರ ನಿರ್ದೇಶನದಂತೆಯೇ ರಾಮ ಮಂದಿರ ಕಟ್ತಾರೆ, ಅವ್ರ ನಿರ್ದೇಶನದಂತೆಯೇ ಈ ದೇಶದ ಆಡಳಿತ ನಡೆಸ್ತಾರೆ, ಅವ್ರ ನಿರ್ದೇಶನದಂತೆಯೇ ಹೊಸ ಪಾರ್ಲಿಮೆಂಟ್ ಕಟ್ತಾರೆ, ಅವ್ರ ನಿರ್ದೇಶನದಂತೆಯೇ ಪಾರ್ಲಿಮೆಂಟ್ ಭವನವನ್ನ ಯಾರನ್ನ ಕರೆಸಬೇಕು ಯಾರನ್ನ ಬಿಡಬೇಕು ಅಂತ ಅವ್ರು ವಿಪ್ರೋತ್ತಮರನ್ನ ಕರೆಸಿ ಅಲ್ಲಿ ಹೋಮ ಹವನಗಳು ಮಾಡಿ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ವಿರೋಧವಾದಂತ ಹೋಮ ಹವನಗಳು ಮಾಡಿ ಉದ್ಘಾಟನೆ ಮಾಡ್ತಾರೆ. ಹೀಗೆ ಇಡೀ ದೇಶದ ನಿರ್ದೇಶನ ವಿಪ್ರೋತ್ತಮರಿಂದ, ಸಂಘ ಪರಿವಾರದಿಂದ ನಡೀತಾ ಇದೆ. ಯಾವಾಗ ಯುವ ಜನತೆ ಎದ್ದು ಪ್ರಶ್ನೆ ಕೇಳಕ್ ಶುರು ಮಾಡ್ತೋ ಅವಾಗಿಂದ ಇವರಿಗೆ ನಿದ್ದಿಗೆಟ್ಟೋಗಿದೆ. ಹಂಗಾಗಿ ಬುದ್ಧಿಜೀವಿ ವರ್ಗವನ್ನ ಬುದ್ಧಿಜೀವಿ ನಕ್ಸಲರಿಗೆ ಹೋಲಿಸಿದ್ದಾರೆ ಇವತ್ತು. ಅಂದ್ರೆ ಬುದ್ಧಿಜೀವಿಗಳು ಅಪಾಯಕಾರಿಗಳು ಅಂತ ಹೇಳಿದ್ದಾರೆ. ಈಗ ಇಂತಹ ಆಲೋಚನಾ ಕ್ರಮಗಳ ವಿರುದ್ಧವೇ ಅಥವಾ ಇಂತಹ ಹೇಳಿಕೆಗಳ ವಿರುದ್ಧವೇ ನಮ್ಮ ಯುವ ಪಡೆ ತಯಾರಾಗಬೇಕಾಗಿದೆ. ದೇಶದ ಭವಿಷ್ಯವನ್ನು ಬದಲಾಯಿಸಬೇಕಾಗಿದೆ. ಈಗ ಹೆಚ್ಚೆಚ್ಚು ದೇಶವನ್ನು ಪ್ರೀತಿಸುವ ನಿಜವಾದಂಥ ರಾಷ್ಟ್ರ ಪ್ರೇಮಿಗಳಾದಂಥ
ಪ್ರಶ್ನೆ ಮಾಡುವಂತ ಅನ್ಯಾಯ ಅಂತ ಹೇಳುವಂತ ಬುದ್ಧಿಜೀವಿಗಳು ಹೆಚ್ಚೆಚ್ಚು ಸೃಷ್ಟಿಯಾಗಬೇಕಾಗಿದೆ. ಯಾಕೆಂದ್ರೆ ನಮ್ಮದು ಬುದ್ಧನ ನಾಡು, ಬುದ್ಧ ಭೂಮಿ. ಬುದ್ಧ ಏನ್ ಹೇಳ್ತಾರೆ? ಸುಳ್ಳನ್ನು ಸುಳ್ಳೆಂದು, ಸತ್ಯವನ್ನು ಸತ್ಯವೆಂದು ಯಾವುದೇ ಕಷ್ಟ ಬಂದ್ರೂ ನೀವು ಪ್ರತಿಪಾದಿಸಬೇಕು. ಈ ಬುದ್ಧರ ತತ್ವವೇ ಭಾರತದ ತತ್ವ. ಆ ಭಾರತದ ತತ್ವವೇ ಪ್ರಜಾಪ್ರಭುತ್ವ, ಅದೇ ಬಹುತ್ವ. ಇಂತಹ ನಾಡಿನಲ್ಲಿ ಪ್ರಶ್ನೆ ಮಾಡುವವರನ್ನ, ಸಮಾಜವನ್ನು ಸರಿದಾರಿಯಲ್ಲಿ ನಡೆಸುವಂತಹ ಪ್ರಭಾವಶಾಲಿಯಾದಂತಹ ಬುದ್ಧಿಜೀವಿಗಳನ್ನ ನೀವು ನಿಗ್ರಹಿಸಲು ನಾವು ಬಿಡಬಾರದು. ನಮ್ಮ ಪ್ರಶ್ನೆಗಳು ಇನ್ನಷ್ಟು ಶಾರ್ಪ್ ಆಗಬೇಕಾಗಿದೆ ಅಂತ ನಾನು ಹೇಳ್ತಾ ಇವತ್ತು ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.